ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟೈಲರಿಂಗ್ ಸಂಬಂಧಿಸಿರೋ ವಿಡಿಯೋವನ್ನೇ ಮಾಡ್ತಾ ಇದ್ದೇನೆ. ಹಾಗೆಯೇ ಸಬ್ಸ್ಕ್ರೈಬರ್ಸ್ ಕೇಳಿದ ಇನ್ನೂ ಕೆಲವು ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ನಾನು ಕೇವಲ ಆಲ್ಟ್ರೇಷನ್ ಮಾಡಿಕೊಂಡು ಮಾತ್ರ, ಅಂದರೆ ಬ್ಲೌಸ್ ಇರ್ಬೋದು, ಚೂಡಿದಾರ್ ಇರ್ಬೋದು, ಇದನ್ನು ಯಾವುದನ್ನು ಹೊಲಿಯದೆ ನಾನು ಎಷ್ಟು ಸೇವ್ ಮಾಡಿದೆ ಹೊಲಿದಿರೋದು ಅಂತೇಳಿ ಅದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ನೀವು ಆಲ್ ಆನ್ ಆಪ್ಷನ್ನ ಚೂಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಸುಲಭವಾಗಿ ಹಾಗೂ ಬೇಗ ವಿಡಿಯೋ ನೋಡ್ಬೋದು. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು ಏನು ಅಂತ ಅಂದರೆ, ನಾನು ಯಾವುದೇ ಒಂದು ವಿಡಿಯೋ ಮಾಡಿದಾಗ ಅದು ಜನರಿಗೆ ಯೂಸ್ ಆಗುವಂಥದ್ದೇ ವಿಡಿಯೋವನ್ನು ಮಾಡ್ತೇನೆ. ದಯವಿಟ್ಟು ನೆಗೆಟಿವ್ ಕಮೆಂಟ್ಸನ್ನು ಮಾಡಬೇಡಿ. ಹಾಗಂತೇಳಿ ನೀವು ಮಾಡಿರೋ ನೆಗೆಟಿವ್ ಕಮೆಂಟ್ಸಿಂದ ನಾನು ವಿಡಿಯೋ ಮಾಡದೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೇನೆ. ಯಾಕಂದರೆ ಅದು ಜನರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮಾತ್ರ ವಿಡಿಯೋವನ್ನು ಮಾಡೋದು ನಾನು. ನೀವು ನನ್ನ ಚಾನಲ್ನಲ್ಲಿ ಬೇರೆ ವಿಡಿಯೋಸ್ ಎಲ್ಲವನ್ನು ನೋಡ್ಬೋದು. ಯಾವುದೇ ಕಾರಣಕ್ಕಾಗಿ ಫೇಕ್ ವಿಡಿಯೋಗಳಾಗಲಿ ಈ ಥರದ್ದು ಯಾವುದೇ ವಿಡಿಯೋವನ್ನು ಮಾಡಿಲ್ಲ. ನಾನು ಇಷ್ಟು ಚೆನ್ನಾಗಿರೋ ವಿಡಿಯೋ ಮಾಡಿದ್ರೂ ಅದರಲ್ಲಿ ಒಂದಾದರೂ ನೆಗೆಟಿವ್ ಬಂದೇ ಬರುತ್ತೆ. ಸೊ ಟೈಲರಿಂಗ್ ಬಗ್ಗೆ ಕೂಡ ನಾನು ಹೇಳಿದ್ದೆ. ನಾನು ಅಲ್ಪ ಸ್ವಲ್ಪ ನೀವು ಹೊಲಿದ್ರೆ ನೀವು ಜಸ್ಟ್ ಆಲ್ಟ್ರೇಷನ್ ಮಾಡಿಕೊಂಡು ದಿನಕ್ಕೆ 400-500 ದುಡಿಬೋದು ಅಂತ. ನನಗೆ ಗೊತ್ತಿರಲಿಲ್ಲ ಅದು. ಕೆಲವೊಂದು ಪ್ಲೇಸ್ನಲ್ಲಿ ಇಷ್ಟೇ ದುಡ್ಡು ತಗೋತಾರೆ ಅಂತ ಅದು ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನೀವೆಲ್ಲ ಅದರಲ್ಲಿ ಕಮೆಂಟ್ಸ್ ಮಾಡಿದಾಗಲೇ ನಂಗೆ ಗೊತ್ತಾಗಿದ್ದು, ಇಷ್ಟೇ ತಗೋತೀರಾ, ಇಷ್ಟೇ ನೀವು ತಗೊಳ್ಳೋದಂತ. ಬಟ್ ಆ ಥರ ನಮ್ಮೂರಲ್ಲಂತಿಲ್ಲ. ನಮ್ಮೂರು ಈಗ ಧರ್ಮಸ್ಥಳ, ಅಲ್ಲಿ ಕೂಡ ಅಷ್ಟು ಕಡಿಮೆಗೆ ಯಾರು ಕೂಡ ಹೊಲಿಯೋದಿಲ್ಲ. ನಮ್ಮೂರುಗಳಲ್ಲಿ ಕೂಡ ಹಳ್ಳಿ ಆದ್ರೂ. ಬಟ್ ಈ ಬೆಂಗಳೂರಲ್ಲೂ ಅಷ್ಟೇ, ಇಲ್ಲೂ ಕೂಡ ಯಾರು ಅಷ್ಟು ಕಡಿಮೆಗೆ ಹೊಲಿಯೋದಿಲ್ಲ. ನನಗಂತೂ ಗೊತ್ತೇ ಇಲ್ಲ ಅಷ್ಟು ಕಡಿಮೆಗೆ ಹೊಲಿತಾರೆ ಅಂತ. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ನೈಟಿಯನ್ನು ಫಿಟ್ಟಿಂಗ್ ಮಾಡಬೇಕಂದ್ರೆ 20-30 ರೂಪಾಯಿ ತಗೋತಾರಂತೆ. ಕೆಲವೊಬ್ರು ಅಷ್ಟು ಕೊಡಲ್ವಂತೆ. 5 ರೂಪೀಸ್ 10 ರೂಪೀಸ್ ಈ ಥರ ಎಲ್ಲ ನನಗೆ ಕಮೆಂಟ್ಸ್ ಬಂದಾಗಲೇ ನಂಗೆ ಗೊತ್ತಾಗಿದ್ದು. ಬಟ್ ಆದ್ರೂ ಅಷ್ಟು ಕಡಿಮೆಗೆಲ್ಲ ಹೊಲಿಯೋದೆಲ್ಲ ಇದೆ ಅಲ್ವಾ, ಅದು ತುಂಬಾ ವೇಸ್ಟ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಸಿಗುತ್ತೆ ಅಂದರೆ ಓಕೆ. ಈಗ ಕೆಲವೊಂದು ಪ್ಲೇಸ್ಗಳಲ್ಲಿ ಏನಂದ್ರೆ 20-30 ರೂಪಾಯಿ ಆದ್ರೂ ದಿನದಲ್ಲಿ ಒಂದು 10-15 ನೈಟಿ ಸಿಗುತ್ತೆ ಅಂದರೆ ಅದು ನಿಮಗೆ ಸೇವ್ ಆದಾಗೆ. ಇವಾಗ ನಿಮಗೆ ಸಿಗ್ತಾನೆ ಇಲ್ಲ ಅಂತ ಅಂದಾಗ ಏನು ಅಷ್ಟು ಕಡಿಮೆ ತಗೊಳ್ಳೋದು ಸ್ವಲ್ಪ ವೇಸ್ಟ್ ಅಂತಾನೆ ಅನ್ಸುತ್ತೆ ನನಗೂ. ಬಟ್ ನಿಮಗೆ ತುಂಬ ಹೊಲಿಯೋದಕ್ಕೆ ಸಿಗುತ್ತೆ ಆಲ್ಟ್ರೇಷನಿಗೆ ಅಂದರೆ 20-30 ರೂಪಾಯಿ ಆದ್ರೂ ಪರವಾಗಿಲ್ಲ. ಸುಮ್ಮನೆ ನೀವು ಕೂತ್ಕೊಂಡು ಹೊಲಿಯೋ ತಾನೆ, ಅದರಲ್ಲಿ ನಿಮಗೆ ಬೇರೆ ಏನು ನಷ್ಟ ಆಗಲ್ಲ. ಏನಂತಂದರೆ ಒಂದು ದಾರ ಒಂದು ಇರುತ್ತೆ, ಮತ್ತು ಮೆಷಿನ್ ಏನಾದರೂ ಪ್ರಾಬ್ಲಮ್ ಆದಾಗ ಅದಕ್ಕೊಂದು ಇದು ಮಾಡೋದು. ಅದರಲ್ಲೂ ಮೆಷಿನ್ಗಳೇನು ಅಷ್ಟೊಂದೇನು ಪ್ರಾಬ್ಲಮ್ಗಳು ಬರಲ್ಲ. ಸೊ ಅದರಲ್ಲಿ ಅದು ಕೂಡ ನಾನು ಹೇಳ್ತೇನೆ. ಕೆಲವೊಂದು ಸಬ್ಸ್ಕ್ರೈಬರ್ಸ್ ಕೇಳಿರೋ ಪ್ರಶ್ನೆಗಳನ್ನು ಇಲ್ಲಿ ಬರೆದಿಟ್ಕೊಂಡಿದ್ದೇನೆ ನಾನು. ಸೊ ಅದರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಹಾಗಾಗಿ ನೆಗೆಟಿವ್ಸ್ ಬೇಡ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಿಮಗೆ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ. ಸುಮ್ಮನೆ ಬಂದು ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕೋದಿಕ್ಕೆ ಹೋಗಬೇಡಿ. ನೀವು ಫುಲ್ಲಾಗಿ ವಿಡಿಯೋವನ್ನು ನೋಡಿ ಮತ್ತೆ ನೀವು ಕಮೆಂಟನ್ನು ಹಾಕಿ. ಸುಮ್ಮನೆ ಅರ್ಧ ವಿಡಿಯೋವನ್ನು ನೋಡಿ ಕಮೆಂಟ್ ಹಾಕೋದಿಕ್ಕೆ ಬರಬೇಡಿ. ಓಕೆನಾ? ಸರಿ, ಇವಾಗ ನಾನು ಡೈರೆಕ್ಟ್ ವಿಡಿಯೋ ಮಾಡ್ತೇನೆ. ಇನ್ನು ಏನು ಅಂತ ಅಂದರೆ, ನಿಮಗೆ ಸ್ವಲ್ಪ ನಾನು ವಿಡಿಯೋ ಮಾಡಿರೋದು ಲಾಂಗ್ ಅಂತ ಅನಿಸ್ಬೋದು. ಒಂದು 20 ನಿಮಿಷ 22 ನಿಮಿಷ ಇದಕ್ಕಿಂತ ಜಾಸ್ತಿಯೇ ನಾನು ವಿಡಿಯೋ ಮಾಡ್ತೇನೆ. ಯಾಕಂದರೆ ನಾನು ಕರೆಕ್ಟಾಗಿ ಕ್ಲಿಯರಾಗಿ ಹೇಳಿರ್ತೀನಿ ಎಲ್ಲವನ್ನ. ಹೇಳಿದ್ದನ್ನೇ ಪದೇ ಹೇಳೋದು ನನಗೂ ಕೂಡ ಇಷ್ಟ ಆಗಲ್ಲ. ನಾನು ಆ ಥರನೂ ಹೇಳೋದಿಲ್ಲ. ಎಲ್ಲಾದರೂ ಕೆಲವೊಂದು ಟೈಮ್ನಲ್ಲಿ ಹೇಳಿದ್ದೇ ಹೇಳ್ಬೋದು. ಯಾಕಂದರೆ ನಾವು ಮಾತಾಡ್ತಾ ಏನು ಹೇಳಿದ್ದೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳಿದ್ದನ್ನೇ ಹೇಳಿರ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ. ಹಾಗಂತೇಳಿ ಸುಮ್ಮನೆ ಹೇಳಿದ್ದನ್ನೇ ಪದೇ ಹೇಳ್ತಾ ನಾನು ವಿಡಿಯೋವನ್ನು ಲಾಂಗ್ ಮಾಡಿಲ್ಲ. ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ ಅಷ್ಟೇ. ಓಕೆನಾ? ಇನ್ನು ಏನು ಅಂತಂದರೆ, ನಮಗೆ 4-5 ನಿಮಿಷ ಎಲ್ಲ ವಿಡಿಯೋ ಮಾಡಿದರೆ ನಾವು ಕೂಡ ವಿಡಿಯೋ ಮಾಡಿ ವೇಸ್ಟ್. ನಾವು ಅಷ್ಟು ಫಾಸ್ಟಾಗಿ ಹೇಳೋದಿಕ್ಕೂ ಆಗಲ್ಲ. ಇನ್ನೊಂದು ಏನಂತಂದರೆ, ಯೂಟ್ಯೂಬಲ್ಲಿ ಅಷ್ಟು ಕಡಿಮೆ ವಿಡಿಯೋಸ್ ಮಾಡಿದರೆ ಅದಕ್ಕೆ ನಮಗೆ ಏನು ಕೂಡ ಸಿಗಲ್ಲ. ಸೊ ನಾವು ಅದಕ್ಕೂ ನಮಗೂ ಬೇಕು ಕರೆಕ್ಟಾಗಿ ನಾವು ಕ್ಲಿಯರಾಗಿ ಅರ್ಥ ಆಗೋ ಥರನೂ ಅವರಿಗೆ ಹೇಳಬೇಕು. ಸುಮ್ಮನೆ ನಾವು ಫಾಸ್ಟಾಗಿ ಹೇಳಿಬಿಟ್ಟು ಅವ್ರಿಗೆ ಏನು ಅರ್ಥ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ನಾನೊಂದು ವಿಡಿಯೋ ಮಾಡ್ತೀನಿ ಅಂತ ಅಂದರೆ ಅದರಲ್ಲಿ ಒಂದೇ ಕಾನ್ಸೆಪ್ಟ್ ಇರಲ್ಲ, ತುಂಬ ಕಾನ್ಸೆಪ್ಟ್ಗಳನ್ನು ನಾನು ಅದರಲ್ಲಿ ಹೇಳಿರ್ತೇನೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನಾನು ಮಾಡ್ತಿರೋ ವಿಡಿಯೋನೇ ಇವಾಗ ನಾನು ಅಲ್ಪ ಸ್ವಲ್ಪ ಹೊಲಿಗೆ ತಿಳಿದಿದ್ರೆ ಸಾಕು, ಆ ವಿಡಿಯೋ ಕೂಡ ಮಾಡಿದ್ದೆ. ಅದರಲ್ಲಿ ನಾನು ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿಲ್ಲ. ಓಕೆನಾ? ಅದರಲ್ಲಿ ಎಷ್ಟೋ ವಿಚಾರಗಳನ್ನು ತಿಳಿಸಿದ್ದೇನೆ. ಸೊ ಅದೇ ಥರ ನಾನು ಲಾಂಗ್ ಆಗಿರೋದಕ್ಕೆ ಕಾರಣ ಅದೇ. ನೀವು ಕರೆಕ್ಟಾಗಿ ವಿಡಿಯೋವನ್ನು ಅರ್ಧಂಬರ್ಧ ವಿಡಿಯೋನ ನೋಡಬೇಡಿ. ನೋಡೋದಿದ್ರೆ ಫುಲ್ಲಾಗಿ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿ. ಇಲ್ಲಾಂದರೆ ಕಮೆಂಟ್ ಮಾಡೋದಕ್ಕೇ ಬರಬೇಡಿ. ನೆಗೆಟಿವ್ ಕಮೆಂಟ್ಸ್
ಮಾಡೋರಿಗೆ ನಾನು ಹೇಳ್ತಾ ಇರೋದು. ಹಾಗೆ ನನಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ಗಳು ಕೂಡ ಬಂದಿದೆ, ತುಂಬಾ ಖುಷಿ ಆಯಿತು. ಇನ್ನು ಕೆಲವರೆಲ್ಲ ಹೇಳ್ತಾ ಇದ್ರು ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರೆ ಹತ್ರದದ್ದು. ಖಂಡಿತವಾಗ್ಲೂ ಸತ್ಯ. ನಮ್ಮ ಮನೆ ಹತ್ರದವರಿದ್ದಾರಲ್ವ, ಅವ್ರು ಯಾರು ನಮಗೆ ಹೊಲಿಯೋದಿಕ್ಕೆ ತಂದು ಕೊಡಲ್ಲ, ಎಲ್ಲಿಂದೆಲ್ಲಿಂದೋ ದೂರದಿಂದ ಬರ್ತಾರೆ. ಇವಾಗ ನನಗೂ ಅಷ್ಟೇ, ಹೇಳಿ ನಾನಲ್ಲಿ ರೋಡ್ ಸೈಡಲ್ಲಿ ಹಾಕಿರೋದ್ರಿಂದ ಅಲ್ಲಿ ಅದನ್ನು ನೋಡ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ಮನೆ ಹತ್ರದ ಬಿಲ್ಡಿಂಗ್ಸ್ನವ್ರು ಯಾರು ಕೂಡ ಬರಲ್ಲ. ಸೊ ಅಂದರೆ ಅವರಿಗೆ ಹೊಟ್ಟೆ ಕಿಚ್ಚು, ಅದು ಖಂಡಿತವಾಗ್ಲೂ ಹೌದು. ಆ ಥರದ ಕಮೆಂಟ್ಸ್ಗಳು ನಾನು ನೋಡಿದೆ, ಹೊಟ್ಟೆ ಕಿಚ್ಚು ಪಡ್ಕೋತಾರೆ ಅಂತೇಳಿ. ಅದು ಖಂಡಿತವಾಗ್ಲೂ ನಿಜ ಆಯ್ತಾ, ಆ ಥರ ಮಾಡೋದು. ಸರಿ, ಓಕೆ. ಇವಾಗ ನಾನು ಫಸ್ಟ್ ಕಮೆಂಟ್ ಮಾಡಿದ್ರು ಲಲಿತಾ ರವೀಂದ್ರನಾಥ್ ಅಂತೇಳಿ. ಅವ್ರು ಹಿಂದೆ ಕೂಡ ಒಂದು ಕಮೆಂಟ್ ಹಾಕಿದ್ರು, ನಾನು ಅದಕ್ಕೆ ಅವರಿಗೆ ಆನ್ಸರ್ ಮಾಡಿದ್ದೆ. ಸೊ ತುಂಬಾ ಖುಷಿ ಆಯ್ತು ಅವರ ಕಮೆಂಟ್ಸನ್ನು ನೋಡಿ. ನಂಗೆ ತುಂಬ ಖುಷಿ ಆಯಿತು, ನೀವು ನನ್ನನ್ನು ಹತ್ರದಲ್ಲಿ ಕೂರಿಸ್ಕೊಂಡು ಮಾತಾಡಿದಾಗ ಆಯಿತು ಅಂತೇಳಿ ಕಮೆಂಟ್ ಮಾಡಿದ್ರು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಥರನೂ ಒಂದು ಒಳ್ಳೆ ಮನೋಭಾವ ಇರೋರು ಇದ್ದಾರಲ್ವಾ ಅಂತ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಲಲಿತಾ ಸಿಸ್ಟರ್ ಅವರಿಗೆ. ಹಾಗೆಯೇ ಅವ್ರು ಇನ್ನೊಂದು ಕ್ವಶನನ್ನು ಕೇಳಿದರು, ಮೆರಿಟ್ ಹೈ ಸ್ಪೀಡ್ ಮೆಷಿನ್ ಬಗ್ಗೆ ಹೇಳಿ ಅಂತೇಳಿ. ಸೊ ಅದರ ಬಗ್ಗೆ ಏನು ಹೇಳೋದು ಅಂತ ಅಂದರೆ, ಈಗ ಮೆಷಿನಲ್ಲಿ ಬೆಸ್ಟ್ ಮೆಷಿನ್ ಅಂದರೆ ನನ್ನ ಪ್ರಕಾರ ಮೆರಿಟ್ ಅಂತಾನೆ ಅನ್ಕೊಳ್ತೇನೆ, ಹೈ ಸ್ಪೀಡ್ ಮೆಷಿನು. ಈಗ ಅದಕ್ಕೆ ಒಂದು 12-13 ಸಾವಿರ ಇರ್ಬೋದು ಮೆರಿಟಿಗೆ, ಹೈ ಸ್ಪೀಡ್ ಮೆಷಿನಿಗೆ. ನಾವು ಅವಾಗ ತಗೊಂಡಾಗ 11 ಸಾವಿರನೇನ ಇತ್ತು. ಇವಾಗ ಒಂದು 12-13 ಸಾವಿರ 14 ಸಾವಿರದ ಒಳಗಡೆ ಇರ್ಬೋದು ಹೈ ಸ್ಪೀಡ್ ಮೆಷಿನು. ಸೊ ನೀವು ಮೆಷಿನನ್ನು ಈಗ ಏನಾದರೂ ಸ್ಟಾರ್ಟಿಂಗ್ ನೀವು ಹೊಲಿಬೇಕು ಅಂತ ಅಂದರೆ, ನೀವು ತಗೊಂಡಾಗ ಮೆಷಿನನ್ನು ಹೈ ಸ್ಪೀಡ್ ಮೆಷಿನೇ ತಗೊಳ್ಳಿ. ಆಮೇಲೆ ಉಷಾ ಅದೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸುತ್ತೆ. ಇವಾಗ ಜಾಸ್ತಿ ಚಾಲ್ತಿಯಲ್ಲಿ ಇರೋದು ಅಂತ ಅಂದರೆ ಮೆರಿಟೇ. ಆವಾಗಲೂ ಇತ್ತು, ಇವಾಗಲೂ ಈಗ ಮೆರಿಟೇ ಜಾಸ್ತಿ ಹೋಗ್ತಾ ಇದೆ. ಮತ್ತೆ ಅದು ನಿಮ್ಗೆ ಅದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಮೆಷಿನ್, ಆಯಿತಾ. ಮೆರಿಟ್ ಮೆಷಿನಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ. ಸ್ಟಾರ್ಟಿಂಗ್ ನೀವು ಏನಂತ ಹೇಳಿದ್ರೆ ತುಳಿತಾ ಏನಾಗುತ್ತೆ, ದಾರ ಅಲ್ಲಿ ಬಾಬಿನ್ ಕೇಸ್ ಹತ್ರ ಸಿಕ್ಕಾಕೊಳ್ಳುತ್ತೆ. ಅದೊಂದು ಮಾತ್ರ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಅದು ಪ್ರಾಬ್ಲಮ್ ಮೆಷಿನ್ದು ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್. ಏನಕ್ಕಂದರೆ ನೀವು ತುಳಿಬೇಕಾದ್ರೆ ಕರೆಕ್ಟಾಗಿ ಈ ಥರನೇ ಹೋಗಬೇಕು. ಉಲ್ಟ ತಿರುಗ್ತು ಅಂತ ಅಂದರೆ ದಾರ ಬಾಬಿನ್ ಕೇಸ್ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಅದು ನಮಗಂತೂ ತೆಗೆಯೋದಿಕ್ಕೆ ಆಗೋದೇ ಇಲ್ಲ. ನೀವು ಅವಾಗ ಬೇರೆಯವರನ್ನ ಕರೆಸ್ಬೇಕಾಗುತ್ತೆ. ಇನ್ನೊಂದು ಏನಂತಂದ್ರೆ, ಮೆಷಿನಿಗೆ 1 ವರ್ಷ ವ್ಯಾರಂಟಿ ಈ ಥರ ಇರುತ್ತೆ. ಸೊ ಅವಾಗ ನೀವು ಫ್ರೀಯಾಗಿ ಮಾಡಿಸ್ಕೋಬಹುದು ಆ ಥರ ದಾರ ಸಿಕ್ಕಾಕೊಂಡ್ರೆ. ಇದರಲ್ಲೂ ಹಾಗೇನೆ 1 ವರ್ಷ ಇತ್ತು. ನಂದು 2-3 ಸಲನೇನ ಸಿಕ್ಕಾಕೊಂಡಿತ್ತು ದಾರ. ಯಾಕಂದ್ರೆ ಫಸ್ಟ್ ಮೆಷಿನ್ ಅನ್ನು ತುಳಿಬೇಕಾದ್ರೆ ಹಾಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ತುಳಿಬೇಕಾದ್ರೆ ಕರೆಕ್ಟಾಗಿ ಈ ಥರನೇ ತುಳಿತಾ ಹೊಲಿಬೇಕು. ಈ ಥರ ಬಂತು ಅಂತ, ಉಲ್ಟಾ ಬಂತು ಅಂತ ಅಂದ್ರೆ ದಾರ ಸಿಕ್ಕಾಕೊಳ್ಳುತ್ತೆ. ಅದಕ್ಕೊಂದು ಇದಾಗುತ್ತೆ ಅಷ್ಟೇ, ಅದಕ್ಕೂ ಕೂಡ ಇರುತ್ತೆ. ಸೊ ನನ್ನ ಪ್ರಕಾರ ಮೆರಿಟ್ ಮೆಷಿನ್ ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಬೇರೆ ಏನು ಪ್ರಾಬ್ಲಮ್ ಬರಲ್ಲ. ನಂದೀಗ ಮೆಷಿನ್ ಇದೆ ನೋಡಿ, ನಂದು ಮೆರಿಟ್ ಮೆಷಿನ್ ಇರೋದು ಹೈ ಸ್ಪೀಡು. ಯಾವುದು ನನಗೆ ಬೇರೆ ಯಾವುದು ಪ್ರಾಬ್ಲಮ್ ಬಂದಿಲ್ಲ. ನನಗೆ ಜಸ್ಟ್ ದಾರ ಒಂದು ಅವಾಗ ಹೊಲಿಗೆ ಇದು ಮಾಡಬೇಕಾದ್ರೆ ಸಿಕ್ಕಾಕೊಂಡಿತ್ತು ಅಷ್ಟೇ, ಬಿಟ್ರೆ ಬೇರೆ ಯಾವುದು ಪ್ರಾಬ್ಲಮ್ ಬಂದಿಲ್ಲ. ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೇನೆ. ಇನ್ನು ನೀವು ಯಾವ ಥರ ಹೇಳ್ತೀರಿ ಗೊತ್ತಿಲ್ಲ ಮಿಷಿನ್ ಬಗ್ಗೆ. ಇನ್ನು ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಬಾಬಿನ್ ಕೇಸ್ ಹೇಗೆ ಹಾಕೋದು, ಸೂಜಿ ಹೇಗೆ ಹಾಕೋದು, ದಾರ ಯಾವ ರೀತಿಯಾಗಿ ಇದು ಮಾಡೋದು, ಆ ಥರದ್ದು ಪ್ರಶ್ನೆನ ಅಂತ ಇನ್ನೊಂದ್ಸಲ ಕಾಮೆಂಟ್ ಮಾಡಿ. ಆ ಥರದ್ದಾದರೆ ನಾನು ಮೆಷಿನ್ ಇಟ್ಕೊಂಡೆ ನಾನು ಯಾವ ಥರ ಅದನ್ನು ಹಾಕೋದು ಅಂತ ನಾನು ಹೇಳ್ತೇನೆ. ಸೊ ಬೆಸ್ಟ್ ಬಂದು ಮೆರಿಟ್ ಹೈ ಸ್ಪೀಡ್ ಮೆಷಿನು. ಇನ್ನೊಂದು ಏನಂತಂದ್ರೆ, ಕಾಲಲ್ಲಿ ನೀವು ತುಳಿಬಹುದು, ಅಥವಾ ನೀವು ಇದು ಕೂಡ ಮೋಟ್ರು ಕೂಡ ತಗೋಬಹುದು. ಮೋಟ್ರಿಗೇನು ತುಂಬ ಜಾಸ್ತಿ ರೇಟ್ ಏನಿಲ್ಲ, 1,000 ಒಳಗಡೆ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ. 800-900 ರೂಪಾಯಿಗೂ ಸಿಗುತ್ತೆ. ಏನು ಮೋಟ್ರು ಕೂಡ ಏನು ಪ್ರಾಬ್ಲಮ್ ಬರಲ್ಲ, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಸೊ ಒಳ್ಳೇದಂತ ಹೇಳಿದ್ರೆ ಮೆರಿಟ್ ಮೆಷಿನೇ. ಲಲಿತಾ ರವೀಂದ್ರನಾಥ್ ಅವರು ಕಮೆಂಟ್ ಹಾಕಿದ್ರು. ಇನ್ನು ಬಂದು ನೆಕ್ಸ್ಟ್ ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ, ಶಾಂತ ಅಂತ ಹೇಳುವ ಸಬ್ಸ್ಕ್ರೈಬರ್ಸ್ ಅವರು ಕಮೆಂಟ್ ಹಾಕಿದ್ದಾರೆ. ಮೇಡಮ್ ಬಟ್ಟೆ ರೇಟನ್ನು ಅವ್ರು ಏನು ಕಮೆಂಟ್ ಹಾಕಿದ್ದಾರೆ ಅಂದರೆ, ಈಗ ನಾವು ಬಟ್ಟೆ ಹೊಲಿಬೇಕಾದ್ರೆ, ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನಾವೊಂದು ಯಾವುದೋ ಒಂದು ಬಟ್ಟೆ ಹೊಲಿತೀವಿ, ಅದಕ್ಕೆ ನಾವು ಕ್ಲಾತನ್ನು ನಾವೇ ತಗೋಬೇಕು. ಸೊ ಅದನ್ನು ನಾವು ಬಟ್ಟೆ ಓನ್ಲಿ ಸ್ಟಿಚ್ಚಿಂಗಿಗೆ ಮಾತ್ರ ರೇಟ್ ಹೇಳ್ಬೇಕಾ, ಅಥವಾ ಬಟ್ಟೆಯ ಸಮೇತ ರೇಟ್ ಹೇಳ್ಬೇಕಾ ಅಂತೇಳಿ ಅವರು ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಅಥವಾ ಓನ್ಲಿ ಸ್ಟಿಚ್ಚಿಂಗ್ ಮಾತ್ರ ನಾವು ಹೇಳ್ಬೇಕಾ ಅಂತ. ಇವಾಗ ನೀವೊಂದು ಏನು, ಇವಾಗ ಬೇಡ, ಇವಾಗ ನೀವು ಸಾರಿಗೆ ಫಾಲ್ ಹಾಕೋದು ಅಂತ ಅನ್ಕೊಳ್ಳೋಣ. ಇವಾಗ ಒಂದು ಸಾರಿಗೆ ನೀವು ಫಾಲ್ ಹಾಕ್ತೀರಾ. ಫಾಲ್ ಹಾಕಿದಾಗ ನೀವು ಫಾಲ್ ನೀವೇ ತರ್ತೀರಾ ಹೋಗಿ ಅಂಗಡಿಯಿಂದ, ಅದರ ರೇಟು ನೀವು ಹಾಕಬೇಕು. ನೀವು ಸ್ಟಿಚ್ಚಿಂಗ್ ಮಾಡಿ ಆದ ನಂತರ ನೀವು ಅವರಿಗೆ ಹೇಳಬೇಕಾದ್ರೆ ರೇಟು, ಅದರದ್ದು ರೇಟ್ ಹೇಳಬೇಕು, ಸ್ಟಿಚ್ಚಿಂಗ್ ಮಾಡಿರೋದು ಕೂಡ ರೇಟ್ ಹೇಳಬೇಕು. ಅಂದರೆ ಅದರೊಳಗಡೆನೆ ಸೇರಿರಬೇಕು. ಎಕ್ಸಾಂಪಲ್, ಇವಾಗ ಒಂದು ಏನು
ಈಗ ನಾನು ತೆಗಿಯೋದು ಸಾರಿಗೆ ಫಾಲ್ ಹಾಕೋದು ನಾನು ಅನ್ಕೊಂಡಿದ್ದೇನೆ. ಒಂದು ಸ್ಟಿಚ್ಚಿಂಗ್ ಆದರೆ, ಓನ್ಲಿ ಸ್ಟಿಚ್ಚಿಂಗ್ ಆದರೆ 80 ಇಲ್ಲಾಂದರೆ 90 ತೆಗಿತೇನೆ ನಾನು. 90-80 ತೆಗಿಲೇಬೇಕು. ಇನ್ನು ಫಾಲ್ ಹೆಮ್ಮಿಂಗ್ ಮಾಡೋದು ಅಂತ ಅಂದರೆ ಒಂದು 120ರಿಂದ 130, 140 ಈ ಥರನೂ ತೆಗಿಬೋದು ಫಾಲಿಗೆ. ಯಾಕಂದರೆ ಹೆಮ್ಮಿಂಗ್ ಮಾಡೋದು ತುಂಬಾ ಕಷ್ಟ. ಅದು ದಾರ ಕಾಣ್ದಾಗೆ ಹೆಮ್ಮಿಂಗ್ ಮಾಡ್ತಾ ಹೋಗ್ಬೇಕು. ತುಂಬ ಲಾಂಗ್ ಇರುತ್ತೆ ಅಲ್ವಾ ಸ್ಟಿಚ್ಚು ಸಾರಿ ಫಾಲು. ಹಾಗಾಗಿ 80ರಿಂದ 90 ಜಾಸ್ತಿ ಹೇಳಲೇಬೇಕು. ಯಾಕಂದರೆ ಅದು ಅದರಲ್ಲೇ ಸೇರ್ತು, ದಾರದ್ದು ಸೇರ್ತು, ಆಮೇಲೆ ನಾವು ತಗೊಂಡಿರೋ ಫಾಲ್ ಸೇರ್ತು. ಫಾಲ್ ಕೂಡ ಅಷ್ಟೇ, ನಿಮಗೆ ಕಡಿಮೆಗೆ ಏನು ಅಷ್ಟೊಂದು ಚೆನ್ನಾಗಿರೋದು ಸಿಗಲ್ಲ. 15 ರೂಪಾಯಿಂದ 20 ರೂಪಾಯಿ ಇದ್ದೇ ಇರುತ್ತೆ ಆಯ್ತಾ, ಚೆನ್ನಾಗಿರೋದು ಫಾಲ್ ಸಿಗಬೇಕು ಅಂತಂದರೆ. ಸೊ ಅದರ ಒಳಗಡೆನೆ ನೀವು ರೇಟನ್ನು ಹಾಕಿದ್ರೆ ಆಯಿತು. ನಿಮ್ಮದು ಕೂಡ ಕಮೆಂಟ್ಸಿಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡೆ. ನೀವು ಹೇಳಬೇಕಾದ್ರೆ ನೀವು ಕ್ಲಾತಿದ್ದು ರೇಟ್ ಹೇಳಬೇಕು, ಸ್ಟಿಚಿಂಗ್ ಮಾಡಿರೋದು ರೇಟ್ ಹೇಳಬೇಕು, ಆಮೇಲೆ ನೀವು ದಾರ ಇರುತ್ತೆ ನೋಡಿ ಅದರದ್ದು ಕೂಡ ಅದರೊಳಗಡೆನೆ ಸೇರಿಸಿ ಆ ದುಡ್ಡು ಅಮೌಂಟನ್ನು ಹೇಳಬೇಕು. ಅದಕ್ಕೆ ನಾನು ಹೇಳಿರೋದು ಏನು ಗೊತ್ತಾ, ನೀವಿಷ್ಟು ಟಾಪ್ ಫಿಟ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ಇಷ್ಟೇ ಚಿಕ್ಕದಿದ್ರೆ 20 ರೂಪಾಯಿ ಹೇಳಬೇಕು. ಸ್ಲೀವ್ಸ್ ಉದ್ದ ಇತ್ತು ಅಂತ ಅಂದರೆ 30 ರೂಪಾಯಿ ಹೇಳಲೇಬೇಕು. ಏನಕ್ಕಂದರೆ ದಾರಕ್ಕೆ ಎಷ್ಟು ರೇಟ್ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ದಾರ ಒಂದು ನಾವು ಸಿಂಗಲ್ ಆಗಿ ತಗೋಬೇಕಂದ್ರೆ 7 ರೂಪೀಸ್ ಇರುತ್ತೆ ಆಯಿತಾ. ಒಂದು ಸೈಡ್ ಮಾತ್ರ ಅಲ್ಲ ನಾವು ಸ್ಟಿಚ್ ಮಾಡೋದು, 2 ಸೈಡ್ ಸ್ಟಿಚ್ ಮಾಡ್ತೀವಿ. ಅದನ್ನು ನೋಡಿಕೊಂಡು ನಾವು ಅದಕ್ಕೆ ರೇಟನ್ನು ಹೇಳಬೇಕು. ಬಟ್ಟೆ ಯಾವ ರೀತಿ ಇದೆ, ಎಷ್ಟು ಲಾಂಗ್ ಇದೆ ಅದನ್ನು ನೋಡ್ಕೊಂಡು ನಾವು ರೇಟನ್ನು ಹೇಳಬೇಕು. ಓಕೆ, ನಿಮ್ಮ ಕಮೆಂಟ್ಸ್ ಕೂಡ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೇನೆ ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ಬಂದು ಸುನೀತಾ ಸಿಸ್ಟರ್ ಅವರು, ಸುನೀತಾ ಗೋವಾ ಜರ್ನಿ ಸಿಸ್ಟರ್ ಅವರು ಮತ್ತು ಶ್ವೇತಾ ನಟರಾಜ್ ಫ್ಯಾಮಿಲಿ ವ್ಲಾಗ್ ಅವರು, ಇವರಿಬ್ಬರು ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಎಷ್ಟು ಸೇವ್ ಮಾಡಿದ್ದೀರಾ ನೀವು, ಇಷ್ಟು ತನಕ ಹೊಲ್ದಿರೋದ್ರಲ್ಲಿ ಎಷ್ಟು ಸೇವ್ ಮಾಡಿದ್ದೀರಾ ಅಂತೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಇವಾಗ ನಾನು ಆನ್ಸರ್ ಮಾಡ್ತೀನಿ. ಇನ್ನು ಉಳಿದಂತೆ ಎಲ್ಲರ ಕಮೆಂಟ್ಸ್ಗಳಿಗೆಲ್ಲ ಆನ್ಸರ್ ಮಾಡಿದ್ದಾಗಿದೆ. ಬೇರೆ ಏನು ಕ್ವಶನ್ಸ್ ಇಲ್ಲ ಅಂತ ಅನ್ಕೊಳ್ತೇನೆ. ಏನಾದರೂ ನಾನು ಬಿಟ್ಟಿದ್ರೆ ನೀವು ಇನ್ನೊಂದ್ಸಲ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆ ಏನಾದರೂ ಬಿಟ್ಟಿದ್ರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಈಗ ಇವರಿಬ್ರು ಕೇಳಿರೋ ಪ್ರಶ್ನೆ ಕೇವಲ ಈಗ ನೀವು ಎಷ್ಟು ದುಡ್ಡನ್ನು ಸೇವ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನನಗೆ ಬ್ಲೌಸ್ ಹೊಲಿಯೋದಕ್ಕೆ ಬರುತ್ತೆ ಆಯಿತಾ, ಸಿಂಪಲ್ ಬ್ಲೌಸ್ ಎಲ್ಲ ಹೊಲಿತೇನೆ ನಾನು. ಇನ್ನೊಂದು ಏನಾದರೂ ವಿಡಿಯೋ ಮಾಡಿದಾಗ ತೋರಿಸ್ತೀನಿ, ಬ್ಲೌಸು ಡಿಸೈನ್ಸ್ ಯಾವುದೆಲ್ಲ ಹೊಲಿದಿದ್ದೇನೆ ಅಂತೇಳಿ ತೋರಿಸ್ತೇನೆ. ಬ್ಲೌಸ್ ಇಷ್ಟವರೆಗೆ ನಂಗೆ ಹೊಲಿಯೋಕ್ಕೆ ಬಂದಿಲ್ಲ, ಅಂದರೆ ಬಂದಿದೆ, ನಾಳೆನೇ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ನನಗೆ ನಾಳೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಮೊನ್ನೆ ಕಟನ್ಸ್ ಎಲ್ಲ ನೈಟ್ ಹೊಲ್ದಿದೆ ಅಲ್ವಾ, 3:30 ತನಕ ಕೂತ್ಕೊಂಡಿಲ್ಲ. ಅವಾಗ ಅನಿಸ್ತು ನನಗೆ ಒಂದಿನಕ್ಕಾದರೂ ಪರವಾಗಿಲ್ಲ ಹೊಲಿದು ಕೊಡುವ ಅಂತೇಳಿ ನಂಗೆ ಅನಿಸ್ತು. ಅದಕ್ಕೋಸ್ಕರ ಈಗ ಮೊನ್ನೆಯಿಂದ ಡಿಸೈಡ್ ಮಾಡಿದ್ದೇನೆ ಸಿಂಪಲ್ ಬ್ಲೌಸ್ಗಳನ್ನು ಹೊಲಿಯೋಣ ಅಂತೇಳಿ. ವಿತ್ ಲೈನಿಂಗ್ ಲೆಸ್ ಆದರೂ ಓಕೆ, ಲೈನಿಂಗ್ ವಿತ್ ಆದರೂ ಓಕೆ. ಏನಾದರೂ ಡಿಸೈನ್ಸ್ ಹೇಳಿದರೆ ಸಿಂಪಲ್ ಡಿಸೈನ್ ಮಾಡೋಣ ಅಂದರೆ ಈಗ ಕೇವಲ ಲೇಸ್ನಲ್ಲಿ ಮಾತ್ರ. ಈಗ ಒಂದು ರೌಂಡ್ ಶೇಪ್ ಇಟ್ಟಿದ್ದೀವಿ ಅಂದರೆ ರೌಂಡ್ ಶೇಪ್ಗೆ ಲೇಸ್ ಹಾಕುವಂಥದ್ದು, ಅಥವಾ ಲೇಸಲ್ಲಿ ಏನಾದರೂ ಡಿಸೈನ್ಸ್ಗಳನ್ನು ಮಾಡುವಂಥ ಅಂಥದ್ದು ಮಾತ್ರ ಈಗ ಸದ್ಯಕ್ಕೆ ಹೊಲಿಯೋಣ ಅಂತ. ಬಟ್ ಈಗ ಅಷ್ಟರವರೆಗೆ ಯಾರು ಬಂದಿಲ್ಲ. ಕೊಡ್ತೀನಿ ಬಂದು ರೇಟ್ ಎಲ್ಲ ಕೇಳ್ಕೊಂಡು ಹೋಗ್ತಾರೆ, ಮತ್ತೆ ಅವರು ಬರೋದೇ ಇಲ್ಲ. ಸೊ ಇವಾಗ ಎಷ್ಟು ಸೇವ್ ಆಯಿತು ಅಂತ ನಾನು ಹೇಳ್ತೇನೆ ನಿಮಗೆ. ಇವಾಗ ನಾನು ಬ್ಲೌಸು ಚೂಡಿದಾರ ಯಾವುದು ಹೊಲಿಯದೆ ಕೇವಲ ಆಲ್ಟ್ರೇಷನ್ಸ್ ಮಾತ್ರ ಮಾಡ್ಕೊಂಡು ಎಷ್ಟು ದುಡ್ಡು ಸೇವ್ ಆಯಿತು ಕೂಡ ಹೇಳ್ತೇನೆ ನಾನು. ಓನ್ಲಿ ಇವಾಗ ನನಗೆ ಬಂದಿರೋದು ಜನ ಎಷ್ಟು ಗೊತ್ತಾ, 10 ಜನ ಬಂದಿದ್ದಾರೆ ಈಗ ಹೊಲಿಯೋದಕ್ಕೆ. ಅದು ನಾನು ಬ್ಯಾನರ್ ಹಾಕಿ 2-3 ತಿಂಗಳೇ ಆಯಿತು. ಒಂದು ಫಸ್ಟ್ ಏನೋ ಒಂದು ಸ್ವಲ್ಪ ದಿನ 1-2-3 ಜನ ಬಂದಿದ್ರು, ಮತ್ತೆ ಬಂದೇ ಇರಲಿಲ್ಲ, ಜನನೇ ಇರಲಿಲ್ಲ. ಇವಾಗ ಒಂದು ಮೊನ್ನೆಯಿಂದ ಜನ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಬಟ್ ಎಷ್ಟು ದಿನ ಆದರೂ ಪರವಾಗಿಲ್ಲ, ನಮಗೆ ಎಷ್ಟು ಹಣ ಸೇವ್ ಆಯಿತು ಅನ್ನೋದು ಇಂಪಾರ್ಟೆಂಟ್. ನಮಗೆ 500 ಅಂದರೆ ದೊಡ್ಡ ಅಮೌಂಟು ನನಗಂತೂ. 500 ಅಂದರೆ ಅದು ನನಗೆ ದೊಡ್ಡ ಒಂದು ಅಮೌಂಟ್. 500 ಇದೆ ಅಲ್ವಾ ನನ್ನ ಹತ್ರ ದುಡ್ಡು ಅಂತೇಳಿ, ಅಷ್ಟು ಸೇವ್ ಆಯ್ತಾರೆ ನನ್ನ ಹತ್ರ ಅಂತ. 1,000 ಅಂತ ಹೇಳಿದ್ರೆ ಕೇಳೋದೇ ಬೇಡ ಅಲ್ವಾ. ಸೊ ಹಾಗಾಗಿ ಈಗ ನಾನು ಅಷ್ಟೊಂದೇನು ಸ್ಟಿಚಿಂಗ್ ಏನಂದರೆ ತುಂಬ ಏನು ಸ್ಟಿಚಿಂಗ್ ಮಾಡಿಲ್ಲ. ಒಂದು 10 ಜನ ಬಂದಿದ್ದಾರೆ, 10ರಿಂದ 11 ಜನ ಬಂದಿದ್ದಾರೆ. ಎಲ್ಲನೂ ಕೂಡ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೇನೆ. ಜಸ್ಟ್ ಸಿಂಪಲ್ಸ್ ಇದೆ ಇದ್ದಿದ್ದು ನನಗೆ. ಸ್ಲೀವ್ಸ್ ಅಟ್ಯಾಚ್ ಮಾಡುವಂಥದ್ದು, ಟಾಪ್ ಫಿಟ್ಟಿಂಗ್ ಮಾಡುವಂಥದ್ದು, ಆಮೇಲೆ ಬೇಬಿ ಯೂನಿಫಾರ್ಮ್ ಫಿಟ್ಟಿಂಗ್ ಮಾಡುವಂಥದ್ದು, ಬ್ಲೌಸ್ ಫಿಟ್ಟಿಂಗು, ಸೈಡ್ ಫಿಟ್ಟಿಂಗು, ಲೆಹಂಗಾ ಕಟ್ ಆ್ಯಂಡ್ ಸ್ಟಿಚ್ಚಿಂಗು, ಆಮೇಲೆ ನೈಟಿ ಫಿಟ್ಟಿಂಗ್ ಮಾಡುವಂಥದ್ದು, ದಿಂಬು ಕವರ್ಗಳು ಸ್ಟಿಚ್ ಮಾಡುವಂಥದ್ದು, ಆಮೇಲೆ ಅದೇ ಟಾಪ್ ಫಿಟ್ಟಿಂಗ್ 4 ಏನೋ ಬಂದಿತ್ತು ಆ ಥರ, ಆಮೇಲೆ ನೈಟಿ ಕೆಳಗಡೆ ಫೋಲ್ಡಿಂಗ್ ಮಾಡಿ ಹೊಲಿಯುವಂಥದ್ದು, ಪ್ಯಾಂಟ್ ಫೋಲ್ಡಿಂಗು, ಈ ಥರದ್ದೇ ಟಾಪ್ ವೈಡ್, ಆಮೇಲೆ ಸಾರಿ ಸೈಡ್ ಸ್ಟಿಚ್ಚಿಂಗು, ಈ ಥರ. ಆಮೇಲೆ ನನಗೆ ಬಂದಿರೋದು ಕರ್ಟನ್ಸ್. ಇದು ನನಗೆ ದೊಡ್ಡ ಅಮೌಂಟ್ ಎಲ್ಲಿ ಸೇವ್ ಆಗಿದೆ ಅಂದರೆ ಕರ್ಟನ್ಸ್. ಇದು ಅಲ್ಲೇ ತನಕ ಇತ್ತು ನನ್ನ ಹತ್ರ, ಬಟ್ ಜಾಸ್ತಿ ದುಡ್ಡು ಆಗಿದೆ ಇದರಲ್ಲಿ, ಕರ್ಟನಲ್ಲಿ. ನನಗೆ ಅವರು ಟೋಟಲ್ 20 ಕರ್ಟನ್ ನನಗೆ ಕೊಟ್ಟಿದ್ರು ಆಯಿತಾ. ಟೋಟಲ್ 20 ಕರ್ಟನ್ ಕೊಟ್ಟಿದ್ರು ನನಗೆ. ಸೊ ನಾನು ನಿಮಗೆ ಹೇಳ್ತೇನೆ ಈಗ, ಟೋಟಲ್ 20 ಕರ್ಟನಲ್ಲಿ
ಅದೇ ಟೋಟಲ್ 20 ಕರ್ಟನ್ ಏನೋ ಕೊಟ್ಟಿದ್ರು ಅವರು ನನಗೆ. ಆಲ್ಮೋಸ್ಟು ಇದರಲ್ಲಿ ನಾನು ಬರ್ದಿಲ್ಲ ಅಂತ ಅನಿಸುತ್ತೆ ಟೋಟಲ್ ಎಷ್ಟಾಗಿದೆ ಅಂತೇಳಿ. ಬರ್ದಿದ್ದೇನೆ, ಕರ್ಟನ್ಸ್ ಇದು ಎಷ್ಟಾಗಿದೆ ಅಂತ ಬರ್ದಿದ್ದೇನೆ. ಟೋಟಲು 1590 ಆಗಿರುವಂಥದ್ದು ನನಗೆ ಕರ್ಟನ್ಸ್. ಇದು ಎಷ್ಟು 20 ಕರ್ಟನ್ ಇತ್ತು, 1590. ಅದರಲ್ಲಿ ಖರ್ಚು ಎಷ್ಟು ಹೋಗಿದೆ ಅಂತ ಅಂದರೆ ನನಗೆ 285. ಆಯ್ತಾ? ಅದರಲ್ಲಿ ನನಗೆ ಹೋಗಿರುವಂಥದ್ದು 285 ರೂಪೀಸ್. ಅಂದರೆ ಆಲ್ಮೋಸ್ಟು 1200 ಅಷ್ಟೇ ಸಿಕ್ಕಿರೋದು. ಕ್ಲಾತಿಗೆ ನಾನು ತಗೊಂಡಿರುವಂಥದ್ದು 285. ಮತ್ತು ದಾರ ಒಂದು 2 ದಾರ ಹೋಗಿರ್ಬೋದು. ವೈಟ್ ಮತ್ತು ಬ್ಲ್ಯಾಕ್ ಎರಡೇ ಹೋಗಿರೋದು. ವೈಟ್ ಮತ್ತು ಬ್ಲ್ಯಾಕ್ ಒಂದೊಂದೇನ ಖಾಲಿ ಆಗಿರ್ಬೋದು. ಬ್ಲ್ಯಾಕ್ ಅಷ್ಟೊಂದು ಖಾಲಿ ಆಗಿಲ್ಲ, ನನಗೆ ವೈಟ್ ಸ್ವಲ್ಪ ಖಾಲಿ ಆಗಿದೆ, ಒಂದು ಫುಲ್ಲು ಖಾಲಿ ಆಗಿತ್ತಷ್ಟೇ. ಅಂದರೆ ಒಂದು 7-8 ರೂಪೀಸ್. ಟೋಟಲ್ ಆಗಿ 1590 ನನಗೆ ಆಗಿತ್ತು. ಯಾವುದಕ್ಕೆ? ಕರ್ಟನ್ಸಿಗೆ. ಆಮೇಲೆ ಸಿಕ್ಕಿರೋದು ಹೊಲಿಯೋದಿಕ್ಕೆ ನೆಕ್ಸ್ಟ್ ಬಂದು ಬೆಡ್ಶೀಟ್ ಸೈಡ್ ಸ್ಟಿಚಿಂಗ್ ಮಾಡೋದಿಕ್ಕಿದ್ದು. ಆಮೇಲೆ ಒಂದು ಟಾಪ್ ಏನೋ ಕೊಟ್ಟಿದ್ರು. ಸೊ ಇದಿಷ್ಟು ಕರ್ಟನ್ಸಲ್ಲಿ ನನಗೆ ಸೇವ್ ಆಗಿರೋದು 20ರಲ್ಲಿ 1590 ಆಗಿತ್ತು ಫುಲ್ಲು. ಆಯಿತಾ? ಆಮೇಲೆ ಟಾಪ್ ಫಿಟ್ಟಿಂಗು ಮತ್ತು ಅವರು ಅವಾಗವಾಗ ಕರ್ಟನನ್ನು ಒಂದು 2 ಎಲ್ಲ ಕೊಟ್ಟಿದ್ರು. ಸೊ ಅದು ಟೋಟಲ್ ಆಗಿ 20 ಕರ್ಟನನ್ನು ನಾನು ಹೊಲಿದಿರುವಂಥದ್ದು. ಸೊ ನನ್ನ ಅಮೌಂಟು ಸೇವ್ ಬಂದು ಈಗ ಇಷ್ಟ ತನಕ ನಾನು ಹೊಲಿದಿರೋದು 2060 ರೂಪಾಯಿ ಆಗಿದೆ ನಂದು ಈಗ ಇಲ್ಲಿ ತನಕ. ಆಯಿತಾ? 2060 ರೂಪಾಯಿ ಈಗ ನಾನು ದುಡ್ದಿದ್ದೇನೆ. ಬ್ಲೌಸು ಚೂಡಿದಾರ್ ಯಾವುದು ಕೂಡ ಹೊಲ್ದಿಲ್ಲ. ಆಯಿತಾ? ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕೆಲವೊಬ್ರು ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡ್ತಾರೆ, ಅದು ಸುಮ್ಮನೆ ಆ ಥರ ಈ ಥರ ಅಂತ. ಬಟ್ ನಮ್ಮದು ಇಲ್ಲಿ ಹೀಗೆ ರೇಟ್ ಇದೆ, ಅದಕ್ಕೋಸ್ಕರ ನನಗೆ ಅಷ್ಟು ಸೇವ್ ಆಗಿದೆ. 2060 ರೂಪಾಯಿ ಇವತ್ತು ಕೂಡ ಹೊಲಿದು ಕೊಟ್ಟಿದ್ದೇನೆ ನಾನು. 2060 ರೂಪಾಯಿ ಈಗ ಸೇವ್ ಆಗಿದೆ. 2060 ರೂಪಾಯಿಯಲ್ಲಿ ನಂದು ಏನು ಮೈನಸ್ ಆಗಿ ಇನ್ನು 290 ರೂಪಾಯಿ ಕ್ಲಾತಿಗೆ ನಾನು ಎಕ್ಸ್ಟ್ರಾ ನನ್ನ ಇದರಲ್ಲೇ ಖರ್ಚು ಮಾಡಿರೋದು. ಹಾಗಾದರೆ ನೀವು ಅಂದ್ಕೊಳ್ಳಿ, ನಂದು ದುಡ್ದಿದ್ದು ನಾನು ಎಷ್ಟು 2200 ತನಕ ದುಡ್ದಿದ್ದೇನೆ. ಅದರಲ್ಲೊಂದು 300 ರೂಪಾಯಿ ಕ್ಲಾತಿಗೆ ಹೋಗಿದ್ದು, 280. ಮತ್ತು ಅದೊಂದು ದಾರ ಎಲ್ಲ ಸೇರಿಸ್ಬಿಟ್ರೆ ಒಂದು 300 ರೂಪಾಯಿ ಅಂತ ನಾವು ಲೆಕ್ಕ ಹಾಕಿದರೆ 2300 ದುಡ್ದಿದೆ. ಅದರಲ್ಲಿ ಅಷ್ಟು ಹೋಗ್ಬಿಟ್ಟು ಈಗ 2060 ರೂಪಾಯಿ ನನ್ನ ಹತ್ರ ಇದೆ. 2060 ಎಷ್ಟು ದೊಡ್ಡ ಅಮೌಂಟ್ ಅಂತ ನೀವೇ ನೋಡಿ. ನೀವೇನು ಹೊರಗಡೆ ಹೋಗಿ ದುಡ್ದಿದ್ದೀರಿ ಇಲ್ಲ ತಾನೇ, ಮನೇಲಿ ಸುಮ್ಮನೆ ಕೂತ್ಕೊಂಡಾಗ ಟೈಮ್ ವೇಸ್ಟ್ ಮಾಡೋದಕ್ಕೆ ಈ ಥರ ದುಡ್ದ್ರೆ ಅಷ್ಟು ಹಣ ಸೇವ್ ಆಗುತ್ತೆ. ಬ್ಲೌಸ್ ಎಲ್ಲ ಸಿಕ್ಕಿದ್ರೆ ಮತ್ತು ಹಣ ಸೇವ್ ಆಗುತ್ತೆ. ಈಗ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಒಂದು 340-300 ಎಲ್ಲ ತೆಗೆದ್ರೆ ಲೈನಿಂಗ್ ಹಾಕೋದಕ್ಕೆ ಒಂದು 2 ಬ್ಲೌಸ್ ಹೊಲಿದ್ರೆ ಸೊ ಮತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾವು ಅಲ್ಲಿ ನಂಬರ್ಸ್ ಎಲ್ಲ ಹಾಕಿದ್ದೀವಿ, ಮೊಬೈಲ್ ನಂಬರ್ ಇನ್ನೊಂದು ಸೈಡ್ ಹಾಕಬೇಕು, ಅದೆಲ್ಲ ಹಾಕಿಬಿಟ್ಟು ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಸೊ ಇವಾಗ ನಂದು 2060 ರೂಪಾಯಿ ಸೇವ್ ಆಗಿದೆ. ಸೊ ನೀವು ಈ ಥರ ಬುಕ್ಕಲ್ಲಿ ಪ್ರತಿಯೊಂದನ್ನು ಬರೆದಿಟ್ಕೊಂಡ್ರೆ ಆವಾಗ ನಿಮ್ಗೆ ಎಷ್ಟೆಲ್ಲ ಸೇವ್ ಆಯ್ತು ಏನೆಲ್ಲ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದಿಷ್ಟು ಸಬ್ಸ್ಕ್ರೈಬರ್ಸ್ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ. ಇನ್ನು ಯಾರಾದರೂ ಕೆಲವೊಂದು ಪ್ರಶ್ನೆಗಳಿದ್ರೆ ಕಾಮೆಂಟ್ ಹಾಕಿ, ಇನ್ನು ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೇನೆ. ಹಾಗೆಯೇ ಯೂಟ್ಯೂಬ್ ಚಾನಲ್ ಬಗ್ಗೆ ಕೂಡ ನನಗೆ ಕಾಮೆಂಟ್ಸ್ ಹಾಕಿದ್ದಾರೆ, ಅದು ನಾನು ಯೂಟ್ಯೂಬ್ ಚಾನಲ್ ಬೇರೆನೇ ವಿಡಿಯೋವನ್ನು ಮಾಡ್ತೇನೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.